ಬರಗಾಲ ಹಾಗೂ ನೆರೆ ಹಾವಳಿ ಸಂಭವಿಸಿದರೆ ರೈತರಿಗೆ ಅನುಕೂಲವಾಗಲಿ ಎಂದು ಕೇಂದ್ರ ಸರ್ಕಾರ ಫಸಲ್ ಬೆಳೆ ವಿಮೆ ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಭೋಗವತಿ ಮತ್ತು ಹಿರೇಕೊಟ್ನೆಕಲ್ ಗ್ರಾಮದ ರೈತರಿಗೆ ಮುಟ್ಟಬೇಕಾದ ಕೋಟಿಗಟ್ಟಲೆ ಪರಿಹಾರ ಬೆಳೆ ವಿಮೆ ಶ್ರೀಮಂತರ ಪಾಲಾಗಿದೆ ಎಂದು ರೈತ ಮುಖಂಡ ಶಿವಾರ್ಜುನ ನಾಯಕ ತಿಳಿಸಿದರು. ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2022-23ರ ಸಾಲಿನ ಬಡ ರೈತರ ಹೆಸರಿನಲ್ಲಿ ಶ್ರೀಮಂತರು ತಮ್ಮ ಕೈ ಚಳಕ ತೋರಿಸಿದ್ದಾರೆ. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಹುಸೇನ್ ಸಾಬ್ ಅವರನ್ನು ಹೊಂದಾಣಿಕೆ ಮಾಡಿಕೊಂಡು ಮೋಸದ ಆಟ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಮಾನ್ವಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಬೆಳೆ ನಷ್ಟ ಪರಿಹಾರ ನೀಡದೆ ಕೇವಲ ಭೋಗವತಿ ಮತ್ತು ಹಿರೇಕೊಟ್ನೆಕಲ್ ಗ್ರಾಮದ ರೈತರಿಗೆ ಪರಿಹಾರ ನೀಡಿರುವುದು ನೋಡಿದಾಗ ಇದರ ಹಿಂದೆ ಭಾರಿ ಪ್ರಭಾವಿಗಳ ಕೈವಾಡ ಸಹ ಇದೆ ಎಂದು ಆರೋಪಿಸಿದ್ದಾರೆ. 2022-23ನೇ ಸಾಲಿನಲ್ಲಿ ಏನು ಭೋಗವತಿ ಗ್ರಾಮದ ಸುಮಾರು 90ರಷ್ಟು ಜನರಿಗೆ ರೈತರಿಗೆ ಅನ್ಯಾಯ ಆಗಿದೆ. ಇವರಿಗೆ ರೈತರಿಗೆ ಮುಟ್ತಕ್ಕಂಥ ವಿಮೆ ಹಣವನ್ನು ಈ ಬಲಾಢ್ಯ ವ್ಯಕ್ತಿಗಳು ತಮ್ಮ ಅಕೌಂಟ್ಗಳನ್ನ ಕೊಟ್ಟು ಒಂದು 14 ಜನ ಸುಮಾರು 90ರಷ್ಟು ಸರ್ವೆ ನಂಬರ್ಗಳು ಯಾರ್ಯಾರು ಇದಾವೆ, ಒಂದು ಸಾವಿರಾರು ಎಕರೆಯ ವಿಮೆ ಹಣವನ್ನು ತಮ್ಮ ಅಕೌಂಟಿಗೆ ತಾಲೂಕಿನಲ್ಲಿ ಯಾವುದೇ ಗ್ರಾಮದ್ದು ವಿಮೆ ಹಣ ಬಿಡುಗಡೆ ಆಗಿಲ್ಲ. ಆದರೆ ಭೋಗವತಿದು ಮಾತ್ರ ಹಾಕ್ಸ್ಕೊಂಡು ತಮ್ಮ ಅಕೌಂಟಿಗೆ ಹಾಕ್ಸ್ಕೊಳ್ಳೋಕೆ ಅಕ್ರಮ ಕೆಲಸವನ್ನು ಇವರು ಮಾಡಿದ್ದಾರೆ. AD ಅವರಲ್ಲಿ ವರದಿ ಕಳಿಸಿದ್ದೀವಿ. ಅದರಲ್ಲಿ ಎಲ್ಲ ಸಂಪೂರ್ಣ ದಾಖಲಾತಿಗಳನ್ನು ಹೊಂದಿದ 350 ಪುಟಗಳ ದಾಖಲೆಗಳು ಅದರಲ್ಲಿದ್ದಾವೆ. ಅಲ್ಲ, ಭೋಗವತಿ ಅವರು ಅಂತ ಹೇಳಿದ್ರೆ ಪ್ರಮುಖರು ಅವರು ಯಾರು ಹೆಸರು? ಭೋಗವತಿ ಗ್ರಾಮದಲ್ಲಿ ದೊಡ್ಡಬಸಪ್ಪ ಗೌಡನ ಕುಟುಂಬಸ್ಥರು, ಅದೇ ರೀತಿಯಾಗಿ ಇನ್ನೂ ಸುಮಾರು ಜನ ಇದ್ದಾರೆ ಅವರ ಕುಟುಂಬಸ್ಥರು ಮತ್ತು ಅವರಲ್ಲಿ ಕೆಲಸ ಮಾಡುವಂಥವ್ರು, ಅವ್ರ ಕಡೆಯಿಂದನೇ ಆಗಿರೋದು. ಅದೇ ರೀತಿ ಅವರ ಭಾಳ ಸಂಬಂಧಿಕರು ಚಿತ್ರದುರ್ಗ ಮತ್ತು ಬೆಂಗಳೂರು ಈ ಕಡೆ ಸಂಬಂಧಿಕರು ಎಲ್ಲರೂ ಸಹ ಇದರಲ್ಲಿ ಶಾಮೀಲಿದ್ದಾರೆ. ಅದರಲ್ಲಿ ಹೆಸರಿದ್ದಾವೆ. ಅವ್ರ ಹೆಸರುಗಳು ಏನಂತ ಹೇಳ್ತಾರೆ ಸರ್ ತಾವು ಕೇಳಿದಾಗ? JD ಅವರು ಹೇಳಿಕೆ ಕೊಡ್ತಾ ಇದ್ದಾರೆ, ಇವರೆಲ್ಲ ಹೊಲಗಳನ್ನು ಇವ್ರು ಲೀಸ್ ಮಾಡಿದ್ದಾರೆ ಅಂತ. ಲೀಸ್ ಮಾಡೋದಕ್ಕೆ ಹೆಂಗೆ ಸಾಧ್ಯ? 90ರಷ್ಟು ಹೊಲಗಳನ್ನು ಇವ್ರು ಲೀಸ್ ಮಾಡೋಕ್ಕಾಗುತ್ತಾ? ಭೋಗವತಿ ಸೀಮಾದಲ್ಲಿರುವ ಎಲ್ಲ ಹೊಲಗಳು, ಈಗ ಎಕ್ಸಾಂಪಲ್ ನಮ್ಮ ಹುಚ್ಚುಪುಟ್ಟಪ್ಪ ಅವ್ರು ಇದ್ದಾರೆ, ರೈತರವರು, ಅವರ ಹೊಲನ ಅವರೇ ಮಾಡ್ತಿದ್ದಾರೆ 4 ವರ್ಷದಿಂದ. ಯಾರಿಗೆ ಲೀಸ್ ಕೊಟ್ಟಿಲ್ಲ. ಲೀಸ್ ಕೊಟ್ಟಿವಿ ಅಂತೇಳಿ ಇಡೀ ಊರು ರೈತರ ವಿಮೆ ಇದಕ್ಕೆ ಆಧಾರ್ ಕಾರ್ಡು ಅಕೌಂಟ್ ಇವ್ರದ್ದು ಕೊಟ್ಟು ಅವ್ರ ಪಾಣಿ ಹೆಸ್ರ ಮೇಲೆ ದುಡ್ಡು ಎತ್ಕೊಳ್ಳೋಕ್ಕಿಂತ ಕನಿಷ್ಠ ಕೆಲಸ ಮಾಡೋಕ್ಕೆ ನೀವು ನಾಚಿಕೆ ಆಗೋದಿಲ್ವಾ ಅಂತ ನಾನು ಈ ಮಾಧ್ಯಮದ ಮೂಲಕ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ನಡೆ ಇದರಲ್ಲಿ AD ಅವರು ಮತ್ತು JD ಅವರು ಯಾವುದೇ ಕ್ರಮ ವಹಿಸಿಲ್ಲ ಅಂದರೆ, ಅವರ ವಿರುದ್ಧ FIR ಮಾಡಿಲ್ಲ ಅಂದರೆ, ನಾವು ಉಗ್ರವಾದ ಹೋರಾಟಕ್ಕೆ ನಮ್ಮ ವಾಲ್ಮೀಕಿ ಕರ್ನಾಟಕ ನಾಯಕ ಮಹಾಸಭಾ ಜಿಲ್ಲಾಧ್ಯಕ್ಷರು ಹನುಮೇಶ್ ನಾಯಕ್ ಸಾದಾಪುರ ಅವ್ರ ಜೊತೆ ಬೆಂಬಲ ತಗೊಂಡು, ಅವ್ರ ಬೆಂಬಲ ಇದೆ, ಮುಂದಿನ ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಅನಿರ್ದಿಷ್ಟ ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟ ಮಾಡಬೇಕಾಗುತ್ತೆ.